ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಪ್ರಕರಣ ಬ್ಲಾಸ್ಟ್ನಲ್ಲಿ ಮೃತಪಟ್ಟವರ ಸಂಖ್ಯೆ 12ಕ್ಕೆ ಏರಿಕೆ. 17 ಮಂದಿಗೆ ಮುಂದುವರೆದ ಚಿಕಿತ್ಸೆ. ನೋಡಿ, ಗಾಯಗೊಂಡವರ ಸಂಖ್ಯೆ ಅದರ ಜೊತೆಗೆ ಮೃತಪಟ್ಟವರಂತ ಸಂಖ್ಯೆ. ಗಂಭೀರವಾಗಿ ಗಾಯಗೊಂಡಿದ್ರು, ಅದರಲ್ಲಿ ಕೆಲವರು ಸಾವನ್ನಪ್ಪಿದ್ದಾರೆ. 9 ಇತ್ತು ಸಾವಿನ ಸಂಖ್ಯೆ. ಇದೀಗ ನೋಡ್ತಾ ಇದ್ದ ಹಾಗೆ 12ಕ್ಕೆ ಏರಿಕೆ ಆಗಿದೆ. ಇನ್ನು 17 ಮಂದಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಸುಮಾರು 20 ಮಂದಿಗೆ ಗಾಯಗಳಾಗಿತ್ತು ಗಂಭೀರವಾಗಿ. ಸಾವಿನ ಸಂಖ್ಯೆ 9 ಇತ್ತು, 12ಕ್ಕೆ ಏರಿಕೆ ಆಗಿದೆ. ಇನ್ನೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಆ ತೀವ್ರತೆ ಅಷ್ಟು ಮಟ್ಟಿಗೆ ಇತ್ತು. ಈ ಪ್ರಕರಣದಲ್ಲಿ ಮನುಷ್ಯನ ದೇಹವೇ ಛಿದ್ರವಾಗಿ ಹಾರಿ 15ರಿಂದ 20 ಅಡಿ ದೂರದಲ್ಲಿ ಹೋಗಿ ಬಿದ್ದಿದೆ ಅಂತಂದರೆ ಅಲ್ಲಿನ ತೀವ್ರತೆಯನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾವ ಪ್ರಮಾಣದಲ್ಲಿ ಇತ್ತು ಆ ಸ್ಫೋಟ ಅನ್ನೋದು ಅರ್ಥ ಆಗುತ್ತೆ. ಸುತ್ತಮುತ್ತ ಇದ್ದವರು ಅನೇಕರಿಗೆ ಗಂಭೀರವಾದಂಥ ಗಾಯಗಳಾಗಿರೋದು. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಕೆಲವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ ಆಗಿದೆ. ಇನ್ನು 17 ಮಂದಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸಾವಿನ ಸಂಖ್ಯೆಯಲ್ಲಿ ಮತ್ತು ಏರಿಕೆ ಆಗಬಹುದಾದ ಸಾಧ್ಯತೆಗಳು ಇದೆ. ಕೆಂಪುಕೋಟೆ ಬಳಿ ಸ್ಫೋಟ ತೀವ್ರಗೊಂಡ ತನಿಖೆ. ಡಾಕ್ಟರ್ ಉಮರ್ನ ಮತ್ತಷ್ಟು ಕರಾಳ ಮುಖ ಬಯಲಾಗ್ತಾ ಇದೆ. ಮಾಸ್ಕ್ ಅನ್ನು ಧರಿಸಿ ಕಾರು ಚಲಾಯಿಸ್ತಾ ಇದ್ದ ಉಮರ್ ಮುಖ ಚಹರೆ ಪತ್ತೆ ಆಗಿರೋದು. ಪತ್ತೆ ಹಚ್ಚದಂತೆಯೇ ಮಾಸ್ಕ್ ಅನ್ನು ಧರಿಸಿದ್ದ ಇದ್ದ. ಕಾರು ಸಾಗಿದ್ದ ಮಾರ್ಗದ ಎಲ್ಲ ಸಿಸಿಟಿವಿ ಪರಿಶೀಲನೆ ಮಾಡ್ತಾ ಇದ್ದಾರೆ. i20 ಕಾರು ಸಾಗಿದ್ದ ಮಾರ್ಗದಲ್ಲಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಾರಿನ ಜಾಡು ಬೆನ್ನು ಬಿದ್ದಂತ NSG ದೆಹಲಿ ಪೊಲೀಸರು. ನೋಡಿ, ಈತ ಎಂಥ ಚಾಲಾಕಿ ಅಂತಂದರೆ, ಕಾರ್ನ ಈತನೇ ಓಡಿಸ್ತಾ ಇದ್ರು ಕಾರಲ್ಲಿ ಈತನೇ ಕೂತಿದ್ದಾನೆ ಅಂತ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಮುಖ ಮುಚ್ಕೊಂಡಿತ್ತು. ಅಂದರೆ ಮಾಸ್ಕನ್ನು ಧರಿಸಿ ಕಾರಲ್ಲಿ ಓಡಾಡಿರೋದು. ಡಾಕ್ಟರ್ ಉಮರ್ ಚಾಲಾಕಿ ಅನ್ನೋದನ್ನು ತೋರಿಸಿದ್ದಾನೆ. ಮಾಸ್ಕನ್ನು ಧರಿಸಿ ಕಾರನ್ನು ಚಲಾಯಿಸ್ತಾ ಇದ್ದ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ, ಆ i20 ಕಾರು ಎಲ್ಲೆಲ್ಲಿ ಹೋಗಿದೆ, ಯಾವ್ಯಾವ ಏರಿಯಾದಲ್ಲಿ ಸುತ್ತಾಡಿದೆ, ಯಾರ್ಯಾರನ್ನು ಮೀಟ್ ಮಾಡಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇದೀಗ ಅಧಿಕಾರಿಗಳಿದ್ದಾರೆ. ಆದರೆ ಈತ ಮಾತ್ರ ತನ್ನ